आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ಇವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಮೊದಲ ಬಾರಿಗೆ ಬಿಜಾಪುರ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳ ನೇತೃತ್ವದಲ್ಲಿ ಒಂದು SP ಅಡಿಷನಲ್ SP ಅವರ ಸಮ್ಮುಖದಲ್ಲಿ ಸಾಯಂಕಾಲ 4 ಗಂಟೆಗೆ ಆಟೋ ರಿಕ್ಷಾ ಮಾಲೀಕರು ಚಾಲಕರನ್ನ ಸಭೆ ಕರೆದಿದ್ದಾರೆ. 4 ಗಂಟೆಗೆ ಎಲ್ಲ ಆಟೋ ರಿಕ್ಷಾ ಮಾಲಕರು ಪಾಲ್ಗೊಳ್ಳಬೇಕು. ನಾವು ವಿಶೇಷವಾಗಿ ಹುಬ್ಬಳ್ಳಿಯಿಂದ ಬಿಜಾಪುರಕ್ಕೆ ಈ ಮೀಟಿಂಗ್ಗೋಸ್ಕರನೇ ಬಂದಿದ್ದೇವೆ. ಅನೇಕ ಚರ್ಚೆಗಳು ಇವತ್ತು ಪರ್ಮಿಟ್ ವಿಷಯ ಆಗಿರ್ಬೋದು, ಆಟೋ ರಿಕ್ಷಾ ಇನ್ಶೂರೆನ್ಸ್ ವಿಷಯ ಆಗಿರ್ಬೋದು, ಪಾಸಿಂಗ್ ವಿಷಯ ಇರ್ಬೋದು, ನಿಲ್ದಾಣಗಳ ವಿಷಯ ಇರ್ಬೋದು, ಒನ್ ವೇ ವಿಷಯ ಇರ್ಬೋದು. ಯಾಕಂದರೆ ಇಡೀ ದೇಶದಾದ್ಯಂತ ರಾಜ್ಯದಾದ್ಯಂತ ಕಾನೂನನ್ನು ಎಲ್ಲರಿಗೂ ಒಂದೇನೆ, ಕಾನೂನು ಸುವ್ಯವಸ್ಥೆಯನ್ನು ಎಲ್ಲರೂ ಕಾಪಾಡಬೇಕಾದಂಥ ಕರ್ತವ್ಯ. ಯಾವುದೇ ವಿಷಯ ಇರ್ಬೋದು, ಇವತ್ತು ತಪ್ಪೇನೆ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ವಿಶೇಷವಾಗಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ನಗರದಿಂದ ಇವತ್ತು ಬಿಜಾಪುರ ಜಿಲ್ಲೆಗೆ ಬಂದಿದ್ದೀವಿ. ಅಂದರೆ ಈ ವ್ಯವಸ್ಥೆ ಟ್ರಾಫಿಕ್ ವ್ಯವಸ್ಥೆ ಇರ್ಬೋದು, ನಮ್ಮ ಆಟೋ ರಿಕ್ಷಾ ಚಾಲಕರ ವ್ಯವಸ್ಥೆ ಇರ್ಬೋದು, ಹಲವಾರು ಇವತ್ತು ನಾನು ಕೂಡ ನಿನ್ನೆಯಿಂದ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಗಮನಿಸ್ತಾ ಇದ್ದೀನಿ. ಯಾಕಂದರೆ ನಾವು ಆಟೋ ರಿಕ್ಷಾ ಚಾಲಕರು ತಪ್ಪು ಮಾಡೋದು ಹೊಟ್ಟೆ ತುಂಬಿಕೊಳ್ಳೋಗೋಸ್ಕರ ತಪ್ಪು ಮಾಡಿದ್ದೇವೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಏನಿದೆ, ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಇರಬೇಕು. ನೀವು ಏಕಕಾಲಕ್ಕೆ ಗಾಡಿ ಹಿಡಿಯೋದಾಗಲಿ ದಂಡ ಹಾಕೋದಾಗಲಿ ಸಾರಿಗೆ ಅಧಿಕಾರಿಗಳು ಮಾಡಬಾರ್ದು. ನೀವೇನಾದರೂ ಆ ಥರ ಮಾಡಿದರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇರುವಂಥ ನಮ್ಮ ಯೂನಿಯನ್ ಅಂದರೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ, ಅದು ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡ್ತಿದೆ. ಎಲ್ಲ ಲೀಡರ್ಸನ್ನು ಕರೆದು ಚರ್ಚೆ ಮಾಡಿ ತಮ್ಮ ಕಾರ್ಯಾಚರಣೆ ಮಾಡಬೇಕಾಗ್ತದೆ. ಏಕಕಾಲಕ್ಕೆ ನೀವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬಾರ್ದು. ಯಾಕಂದರೆ ಆಟೋ ರಿಕ್ಷಾ ಅಂದರೆ ಗುಬ್ಬಿ ಇದ್ದಂಗೆ. ಆ ಗುಬ್ಬಿ ಮೇಲೆ ಕುತ್ಕೊಂಡು ಬ್ರಹ್ಮಾಸ್ತ್ರ ಬಿಟ್ಟರೆ ಪೆಟ್ರು ನಮಗೆ ಬೀಳ್ತೈತೆ ಹೊರತು ಮೇಲಿನವ್ರು ಬೀಳಲ್ಲ. ಅದಕ್ಕಾಗಿ ಏನಿದೆ, ಇವತ್ತು ಬರೇ ಆಟೋ ರಿಕ್ಷಾ ಚಾಲಕರಲ್ಲ, ಎಲ್ಲ ವಾಹನದ ಇರ್ಬೋದು, ಎಲ್ಲ ಥರನೂ ಮಾಡಿ ನಾವು ಬೇಡಂತ ಕಾನೂನನ್ನು ತಡೆಗಟ್ಟಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ, ಅದಾಗಲ್ಲ. ಕಾನೂನು ಸುವ್ಯವಸ್ಥೆಯನ್ನು ಎಲ್ಲರೂ ಕಾಪಾಡ್ಕೋಬೇಕು. ಇವತ್ತು ಅನೇಕ ಟ್ರಾಫಿಕ್ ವಿಷಯ ಆಗಿರ್ಬೋದು, ನಿಲ್ದಾಣಗಳ ವಿಷಯ ಇರ್ಬೋದು, ಇವತ್ತು ಪರ್ಮಿಟ್ ವಿಷಯ ಆಗಿರ್ಬೋದು, ಒನ್ ವೇ ವಿಷಯ ಇರ್ಬೋದು, ಇವತ್ತು ನೋ ಪಾರ್ಕಿಂಗ್ ವಿಷಯ ಇರ್ಬೋದು, ಇವತ್ತು ಚರ್ಚೆ ಮಾಡಲಿಕ್ಕೆ ವಿಶೇಷವಾಗಿ ಬಂದಿದ್ವಿ. ಇದು ಮೇಲಾಗಿ SP ಅವರಿಗೆ ಮತ್ತು ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿಗಳಿಗೂ ನಾವು ಗಮನ ಹರಿಸಿ ಮನವಿಯನ್ನು ಕೊಟ್ಟು ಮನವರಿಕೆ ಮಾಡಿ ಹೋಗ್ಲಿಕ್ಕೆ ಬಂದು ಬಿಜಾಪುರದ ಸಂಘದ ಅಧ್ಯಕ್ಷರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. अस्सलाम वालेकुम। आज हमें उत्तर कर्नाटक ऑटो चालक संघ से हमारे अध्यक्ष के नेतृत्व में बीजापुर ज़िले को विज़िट के लिए आए। हमें पता चला कि हमारे बीजापुर वालों संघ के वालों ने बताया कि SP साहब ने 4 बजे हमारे ऑटो वालों के लिए माहिती शिविर बुलाए हैं। इस वजह से आप आए तो अच्छा रहता। हमारे चंद एक मसाइल है, इस वजह से यहाँ पर क्या बोले तो इन्होंने बताया हमें बीजापुर ऑटो संघ वालों ने, यहाँ पर वन वे है, जहाँ पर वन वे होना था वहाँ पर वन वे नहीं है, जहाँ पर वन वे नहीं होना था वहाँ पर वन वे है, पार्किंग नहीं है। यहाँ पर बस स्टॉप की जगह ऑटो रिक्शा स्टॉप की जगह बस स्टॉप है। इस वजह से ज़्यादा कुछ नहीं ज़्यादा इसके बारे में मैं कुछ नहीं बोलता। शाम में SP साहब के यहाँ मीटिंग है। सारे बीजापुर के ऑटो रिक्शे वाले चालक और मालक SP साहब के ऑफिस नीचे चैतन्य हॉल के अंदर सभी हजरात वहाँ पर पहुँचे और उस मीटिंग में आपको जो भी मालूमात होगी वहाँ पर बताएंगे। वो कानून के मुताबिक इंश्योरेंस है, पासिंग है, परमिट है, लाइसेंस है, ब्याज है, वगैरह के बारे में हमारे अध्यक्ष साहब शेखराय मठपति जी ने वहाँ पर SP साहब से बात करेंगे। और ये यहाँ पर इन्होंने अपना बीजापुर के अंदर जो भी प्रॉब्लम्स बताए हैं ऑटो चालक के, जहाँ पर क्या है बोले तो यहाँ 4 व्हीलर वाले और 2 व्हीलर वाले 6 व्हीलर वालों को एक रूट दिए हैं, ऑटो वालों को एक रूट दिए हैं। ये कानून के हिसाब में थोड़ा नीचे ऊपर हो रहा है। इस वजह से हमारे अध्यक्ष साहब वहाँ पे SP साहब से बात करेंगे। ज़्यादा मैं कुछ नहीं करूँगा। ಸರ್ 2006 ಕಾರ್ಯಾಚರಣೆ ಮಾಡಿದರೆ
ಡಿಜಿಟಲ್ ನಂಬರ್ ಅವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಇವತ್ತು ಸಿಟಿ ಪರ್ಮಿಟಲ್ಲಿ ಒಂದೇ ಟೈಮ್ ಕೊಡ್ತಿದ್ರು ಅಥವಾ ಈಗ ಗ್ರಾಮೀಣದ ನಾವು ಕೈ ಹಾಕಿಲ್ಲ. ಈ ಸಿಟಿಗೆ ಸಂಬಂಧಪಟ್ಟಂತೆ ಇರುವಂಥವು ಎಷ್ಟು ಇಲ್ಲಿ ಆಟೋ ಅದಾವ, ಎಷ್ಟು ಪರ್ಮಿಟ್ ಅದಾವ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳೋ ಸರಿಯಾಗಿ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಹಿಂಗೆ ಕೆಲವು ನಡು ಏನದ ಅದನ್ನು ಬ್ಯಾಡ ಅಂತೇಳಿ ಅವ್ರ ಹುಡುಗರೇ ತಡೆ ಹಿಡಿದ್ರು, ಅಧಿಕಾರಿಗಳು ಕೆಲವೊಂದು ದಿನ ತಡೆ ಹಿಡಿದ್ರು. ಈಗ ಮತ್ತೆ ಸ್ಟಾರ್ಟ್ ಮಾಡಂತಂದ್ರು, ಈಗ ಮತ್ತೆ ಮಾಡಿಲ್ಲ. ಯಾಕಂತಂದರೆ ಕೆಲವೊಂದು ಗ್ರಾಮೀಣ ಗಾಡಿಗಳು ಇಲ್ಲಿ ಓಡಾಡ್ತೀವಿ. ಅದಕ್ಕೆ ಇಲ್ಲಿ ಸಿಟಿಯವ್ರು ಇದ್ದವ್ರಿಗೇನೆ ಆಟೋ ಓಡ್ಸೋಕ್ಕೆ ಸಿಗ್ತಾ ಇಲ್ಲ. ಮತ್ತು ಈ ಗ್ರಾಮೀಣಗಳು ಓಡಾಕತ್ತಪ್ಪ ಅಂತಾರೆ ನಮಗೆ ಇಲ್ಲಿ ಬರಬೇಕು ಅಂತ ಕೆಲವೊಂದು ನನಗೆ ಹೇಳಿ ಸಂಬಂಧ ಇಲ್ಲಿ ಪರ್ಮಿಟ್ ಎಷ್ಟು ಅದಾವು ಮತ್ತು ಗಾಡಿಗಳು ಎಷ್ಟು ಇಲ್ಲಿಗಲ್ ಓಡ್ತಾ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತದೆ. ಅದನ್ನು ಚೆಕ್ ಮಾಡೋದ್ರ ಬಗ್ಗೆ ನಾವು